ಲೈವ್ ಪ್ರೂಫ್ ಜೊತೆ ತೋರಿಸ್ತೀನಿ ನೋಡಿ ಗೈಸ್. ನಿಮಗೂ ಫಾಲೋವರ್ಸ್ ಇದೇ ಥರ ಫ್ರೀ ಆಗಬೇಕಂದ್ರೆ ಏನೂ ಮಾಡೋಂಗಿಲ್ಲ ನೋಡಿ. ಫ್ರೀಯಾಗಿ ಫಾಲೋವರ್ಸು ಮಿನಿಟ್ ಸೆಕೆಂಡ್ಗೂ ಬರ್ತೈತೆ. ನೀವೇನು ಮಾಡೋಂಗಿಲ್ಲ. ನಾನೊಂದು ವೆಬ್ಸೈಟ್ ತೋರಿಸ್ತೀನಿ, ಆ ವೆಬ್ಸೈಟಿಂದ ಬರೀ ನಿಮಗೆ ಫಾಲೋವರ್ಸ್ ಬರುತ್ತೆ. ಒಂದು ಫೇಕ್ ಅಕೌಂಟ್ ಬೇಕು ಅಷ್ಟೇ, ಏನೂ ಮಾಡೋಂಗಿಲ್ಲ ನೋಡಿ. ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಎಷ್ಟು ಫಾಲೋವರ್ಸ್ ಬೇಕಂತ ಕಮೆಂಟ್ ಮಾಡಿದ್ರೆ ಸಾಕು, ನಾನು ಹಾಕ್ತೀನಿ ಫಾಲೋವರ್ಸು. ನೋಡ್ರ ಫಾಲೋವರ್ಸು ಎಷ್ಟು ಬೇಗ ಬರ್ತೈತೆ ಫಾಲೋವರ್ಸು. ನೀವೇನು ಮಾಡೋಂಗಿಲ್ಲ, ಬರೀ ಒಂದು ಫೇಕ್ ಅಕೌಂಟ್ ಇದ್ದರೆ ಮಾತ್ರ ನಿಮ್ಮದು ಫಾಲೋವರ್ಸ್ ಎಷ್ಟು 10,000 ಅಲ್ಲ 20,000 ಬೇಕಾದರೂ ಹಾಕ್ಕೊಬೋದು. ನಂದು 10,000 ಫಾಲೋವರ್ಸ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ನನ್ನ ಐಡಿ ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು. ಬರೀ ಗೂಗಲಿಗೆ ಬಂದುಬಿಟ್ಟು ರನ್ ಪೋಸ್ಟ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಆದಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ ನೋಡಿ. ನಿಮ್ಗೆ ಅಲ್ಲಿ ಸ್ಪೆಲ್ಲಿಂಗು ಹಾಕಿದ್ದೀನಿ, ಅದು ಸರ್ಚ್ ಮಾಡಿಬಿಟ್ಟು ಆಮೇಲೆ ಇಲ್ಲೊಂದು ಫಸ್ಟಲ್ಲೇ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ಒಂದು 4-5 ಸತಿ ರಿಫ್ರೆಶ್ ಮಾಡ್ತೀರಿ. ರಿಫ್ರೆಶ್ ಮಾಡಿ ಒಂದು ವೆಬ್ಸೈಟ್ ಲೋಡ್ ಆಗಬೇಕು. ಲೋಡ್ ಆಮೇಲೆ ಇಲ್ಲೊಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ಲು ಲೋಡ್ ಆಮೇಲೆ ಇಲ್ಲೊಂದು ವೆಬ್ಸೈಟ್ ಸಿಗುತ್ತೆ 10K ಫಾಲೋವರ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಪ್ಷನ್ ಮೇಲೆ. ಆಮೇಲೆ ಇಲ್ಲಿ ಬಂದಮೇಲೆ ಇದು ರಿಫ್ರೆಶ್ ಮಾಡಬೇಕು. ಒಂದು 5-10 ನಿಮಿಷ ರಿಫ್ರೆಶ್ ಮಾಡಬೇಕು. ರಿಫ್ರೆಶ್ ಆಗಿದ ತಕ್ಷಣ ಇಲ್ಲೊಂದು ಓಪನ್ ಅಂತ ಬಟನ್ ಬರುತ್ತೆ. ಆ ಓಪನ್ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು. ಇಲ್ಲೇ ಐತಲ್ಲ ಆಪ್ಷನ್ ಪ್ರೆಸ್ ಮಾಡಿ ಆಮೇಲೆ ಮೇಲ್ಗಡೆಯಲ್ಲಿ ಗೆಟ್ ಫಾಲೋವರ್ಸ್ ಅಂತ ಐತಲ್ಲ ಅದು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಾದಮೇಲೆ ನಂದು ಇಲ್ಲಿ ಬ್ಲ್ಯಾಕ್ ಶೋ ಐತೈತೆ ನೋಡಿ, ಅದು ಪಾಸ್ವರ್ಡ್ ಗಿಸ್ವರ್ಡ್ ಎಲ್ಲ ಆಗಿಬಿಟ್ಟು ಆದಮೇಲೆ ಸೈನ್ ಅಪ್ ಆದಮೇಲೆ ಏನೂ ಇಲ್ಲ. ನೀವು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೂ ಫಾಲೋವರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫೇಕ್ ಅಕೌಂಟ್ ಯಾವುದಾದ್ರೂ ರಿಯಲ್ ಅಕೌಂಟ್ ಹಾಕಲೇಬೇಡಿ, ಇಲ್ಲಾಂದರೆ ಅಕೌಂಟ್ ಹೊರಟೋಗುತ್ತೆ. ಫೇಕ್ ಅಕೌಂಟ್ ಕ್ರಿಯೇಟ್ ಆದಮೇಲೆ ಇಲ್ಲಿ 280 ಫಾಲೋವರ್ಸ್ ಅಂತ ಅಲ್ಲಿ ತೋರಿಸ್ತಾ ಗೊತ್ತು ಆಪ್ಷನು, ಅದು ಕ್ಲಿಕ್ ಮಾಡಿ. ಆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಬರುತ್ತೆ. ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಏನೈತೆ ಅದು ಇಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಮಾಡಬೇಕು. ನಂದು ಯೂಸರ್ ನೇಮ್ ಇಲ್ಲೆಲ್ಲೂ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿದೆ. ಆಮೇಲೆ ಅದೇ ಬಂತು ಯೂಸರ್ ನೇಮು. ಬಂದಾದಮೇಲೆ ಇಲ್ಲಿ ಇದು ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ಎಷ್ಟು ಫಾಲೋವರ್ಸ್ ಬೇಕಂತ ನಿಮ್ಮ ಇಷ್ಟ, ಎಷ್ಟಾದರೂ ಹಾಕ್ಕೊಬೋದು ಫಾಲೋವರ್ಸು. ಅದು ನೀವು ಎಷ್ಟು ಟೈಪ್ ಮಾಡ್ತೀರಾ ಅದರಲ್ಲಿ ಅರ್ಧ ಫಾಲೋವರ್ಸ್ ಬರುತ್ತೆ. ನಾನು ಇವಾಗ ನೋಡಿ ಹಾಕ್ತೀನಿ ಫಾಲೋವರ್ಸ್ ಎಷ್ಟು ಬೇಕಂತ, ಅದು ಎಷ್ಟಾದರೂ ಹಾಕ್ತೀನಿ. ನಾನು 00 ಅಂತ ಹಾಕಿರ್ತೀನಿ. ಆಮೇಲೆ ಡಿಲೀಟ್ ಮಾಡಿಬಿಟ್ಟು 50,000 ಅಂತ ಹಾಕ್ತೀನಿ, 5,000 ಅಂತ ಹಾಕಿದೆ. ಆಮೇಲೆ ಅದಾದಮೇಲೆ ಇಲ್ಲಿ ನೋಡಿಬಿಟ್ಟು ಆಮೇಲೆ ಟೈಮಿಂಗ್ ಓಡುತ್ತೆ. ಟೈಮಿಂಗ್ ಓಡಾದಮೇಲೆ ಆಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಕಾಯ್ತೀನಿ. ಟೈಮಿಂಗ್ ಆಗೋವರೆಗೂ ಕಾಯಬೇಕು. ಆಮೇಲೆ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ನನ್ನ ಫಾಲೋವರ್ಸ್ ಬಂತಾ ಇಲ್ಲ ಅಂತ. ಆಮೇಲೆ ಇವಾಗ ಹೋಗ್ಬಿಟ್ಟು ತಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ ಚೆಕ್ ಮಾಡೋಣ ಫಾಲೋವರ್ಸ್ ಬರ್ತೈತಾ ಇಲ್ಲೋ ಅಂತ. ಹೋಗಿ ನೋಡ್ರೆ ಫಾಲೋವರ್ಸ್ ಕಾಣಿಸ್ತಿದ್ದಿಲ್ಲ. ಆಮೇಲೆ ಇಲ್ಲಿ ನೋಡ್ರೆ ಫಾಲೋವರ್ಸು ಎಷ್ಟು ಬರ್ತೈತೆ ನೋಡಿ, ಹಿಂದಿಂದೆ ಸೆಕೆಂಡ್ಸಲ್ಲೂ ಬರ್ತೈತೆ ಫಾಲೋವರ್ಸು. ನಿಮಗೂ ಇದೇ ಥರ ಫಾಲೋವರ್ಸ್ ಬೇಕಂದರೆ ಏನು ಮಾಡೋಂಗಿಲ್ಲ, ಇಷ್ಟೇ ಮಾಡಿ. ಆಮೇಲೆ ನಿಮ್ಗೆ ಲೈಕ್ ಬೇಕಂದರೆ ಅಲ್ಲಿ ಲೈಕ್ ಆಪ್ಷನ್ ಐತೆ ಗೊತ್ತಾ, ಲೈಕ್ ಅಂತ ಬರ್ತೈತೆ ನೋಡಿ 140 ಲೈಕ್ ಅಂತ. ಆಮೇಲೆ ಇಲ್ಲಿ ಇನ್ಸ್ಟಾಗ್ರಾಮಿಗೆ ಬಂದು ಲಿಂಕ್ ಕಾಪಿ ಮಾಡಿಕೊಂಡೆ. ಆಮೇಲೆ ಹೋಗಿ ಪೇಸ್ಟ್ ಮಾಡಿದೆ. ಪೇಸ್ಟ್ ಮಾಡಾದಮೇಲೆ ಸೈನಪ್ ಅಂತ ಒತ್ತಿ ಇಲ್ಲಿ ಎಷ್ಟು ಲೈಕ್ಸ್ ಬೇಕಂತ ಹೊಡೆದಿದ್ದೀನಿ ನಾನು. ನೋಡಿರಿ ಇವಾಗ ಹೊಡಿತೀನಿ ಎಷ್ಟು ಲೈಕ್ಸ್ ಬೇಕಂತ. ಇವಾಗ ಲೈಕ್ಸ್ದು ನೋಡಿ ಹೊಡಿತೀನಿ. ಎಷ್ಟು ಲೈಕ್ಸು ಫಾಲೋವರ್ಸ್ ಏನೇನು ಬೇಕು ಎಲ್ಲ ಬರುತ್ತೆ ಇದರಲ್ಲಿ. ವ್ಯೂಸು ಲೈಕ್ಸ್ ಎಲ್ಲ ಏನೇನು ಬೇಕು ಪ್ರತಿಯೊಂದು ಆಪ್ಷನು ಐತೆ. ಆಮೇಲೆ ಇಲ್ಲಿ ಲೈಕ್ ನೋಡಿ, ನನ್ನ ಲೈಕು 1366 ಐತೆ. ಇವಾಗ ನೋಡಿ 69 ಆಗೋಯ್ತು. ಇನ್ನೊಂದು ರಿಫ್ರೆಶ್ ಹೊಡಿತೀನಿ. ಹಂಗೆ ಮೆತ್ತಗೆ ನಿಮ್ಮ ಲೈಕ್ಸು ಏನೇನು ಬೇಕು ಎಲ್ಲ ಶೇರು ಸ್ಟೋರಿ ವ್ಯೂಸು ಎಲ್ಲ ಬರುತ್ತೆ. ಇಷ್ಟೇ ಗೈಸ್, ಏನು ಮಾಡೋಂಗಿಲ್ಲ. ನೀವು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಇನ್ನು ದಿನ ನಿಮ್ಗೆ ಒಂದೇ